ಈಗ ಮೊದಲಿಗೆ ಮೋಸ್ಟ್ ಕಾಮನ್ ಕ್ಯಾನ್ಸರ್ ನಾವು ಸ್ತನ ಕ್ಯಾನ್ಸರ್ನ ತಗೊಳ್ಳೋಣ. ಇದು ಎಷ್ಟು ಕಾಮನ್ ಇದೆ ಅಂತಂದರೆ ನಮ್ಮ ಭಾರತೀಯ ಮಹಿಳೆಯರಲ್ಲಿ ಒಂದು 28 ಮಹಿಳೆಯರಲ್ಲಿ ಒಬ್ಬರಿಗೆ ಬರತಕ್ಕಂಥ ಸಾಧ್ಯತೆ. ಅಂದರೆ ಒಂದು 30 ಹೆಣ್ಮಕ್ಳಿದ್ದರೆ ಅಥವಾ ಇಲ್ಲೊಂದು ನಾವು ಒಂದು 30 ಜನ ಇದ್ದೀವಿ ಅಂದರೆ ನಮ್ಮಲ್ಲಿ ಒಬ್ಬರಿಗೆ ಸ್ತನ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಅದು ಅಷ್ಟು ಕಾಮನ್ ಆಗಿ ನಮ್ಮ ದೇಶದಲ್ಲಿದೆ. ಸೊ ಈ ಸ್ತನ ಕ್ಯಾನ್ಸರ್ಗೆ ಬರೋಕ್ಕೆ ಕಾರಣ ಏನು, ಯಾರಿಗೆ ಬರುತ್ತೆ ಅಂತಂದಾಗ ಕಾಮನ್ ಆಗಿದೆ ಏನು ಅಂದರೆ 40 ವರ್ಷ ಮೇಲ್ಪಟ್ಟ ಮಹಿಳೆಯರಲ್ಲಿ ಕಾಣಿಸುತ್ತೆ. ಹಾಗಂತ ಸಣ್ಣ 20 ವರ್ಷದ ಹುಡುಗಿಗೆ ಬರಲ್ಲ ಅಂತಿಲ್ಲ. ಬಟ್ ಸಾಮಾನ್ಯವಾಗಿ 40 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಈ ಸ್ತನ ಕ್ಯಾನ್ಸರ್ ಬರ್ತಕ್ಕಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಜೊತೆಗೆ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ, ಅನುವಂಶೀಯವಾಗಿ ಮನೆಯಲ್ಲಿ ಯಾವ್ದಾದ್ರು ಅಕ್ಕ ತಂಗಿರಿಗಿರ್ಬೋದು ಅಥವಾ ತಾಯಿಗಿರ್ಬೋದು, ದೊಡ್ಡಮ್ಮ ಚಿಕ್ಕಮ್ಮ ಇರ್ಬೋದು, ಇವರಿಗೇನಾದರೂ ಸ್ತನ ಕ್ಯಾನ್ಸರ್ ಇದ್ದರೆ ಅಥವಾ ಇನ್ನೊಂದು ಒವೇರಿಯನ್ ಕ್ಯಾನ್ಸರ್ ಅಂತೀವಿ, ಅಂಡಾಶಯದ ಕ್ಯಾನ್ಸರ್ ಏನಾದರೂ ಅವರ ಕುಟುಂಬದ ಮಹಿಳೆಯರಲ್ಲಿ ಇದ್ದರೆ ಸೊ ಆ ಪರ್ಟಿಕ್ಯುಲರ್ ಮಹಿಳೆಗೂ ಕೂಡ ಅದು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸೊ ಅನುವಂಶೀಯವಾಗಿ ಕೂಡ ಈ ಸ್ತನ ಕ್ಯಾನ್ಸರ್ ಒಂದು 15% ಆಫ್ ದ ಕೇಸಸ್ಸಲ್ಲಿ ಇರುತ್ತೆ. ಮತ್ತು ನೆಕ್ಸ್ಟ್ ಒಬಿಸಿಟಿ ಅಂತ ಹೇಳ್ತೀವಿ, ಅಂದರೆ ಸ್ಥೂಲಕಾಯ, ಅತಿಯಾದ ಬೊಜ್ಜು ಯಾರಿಗಿರುತ್ತೋ ಅವ್ರಿಗೂ ಕೂಡ ಇದು ಬರ್ತಕ್ಕಂತಹ ರಿಸ್ಕ್ ಜಾಸ್ತಿ ಇರುತ್ತೆ. ಜೊತೆಗೆ ಹೆಚ್ಚಾಗಿ ಧೂಮಪಾನ ಮತ್ತು ಮದ್ಯಪಾನ ಮಾಡೋರಲ್ಲಿ. ಮತ್ತು ಇದು ಏನು ಅಂತಂದರೆ ಸ್ತನ ಕ್ಯಾನ್ಸರ್ನ ನಾವು ಆ್ಯಕ್ಚುಲಿ ಒಂದು ಹಾರ್ಮೋನ್ ವ್ಯತ್ಯಾಸದಿಂದ ಉಂಟಾಗೋದು ಅಂತ ಒಂದು ಸ್ಟಡೀಸ್ ಇದೆ. ಸೊ ಯಾರು ಲೇಟಾಗಿ ಪ್ರೆಗ್ನೆನ್ಸಿ ಆಗ್ತಾರೋ ಅಥವಾ ಯಾರಿಗೆ ಪ್ರೆಗ್ನೆನ್ಸಿ ಅನ್ನೋದೇ ಆಗೋದಿಲ್ವೋ ಸೊ ಅಂಥವರಲ್ಲೂ ಕೂಡ, ಮತ್ತು ಯಾರು ಮಕ್ಕಳಿಗೆ ಎದೆ ಹಾಲನ್ನು ಉಣಿಸೋದಿಲ್ವೋ ಅಂಥವರಲ್ಲೂ ಕೂಡ ಈ ಸ್ತನ ಕ್ಯಾನ್ಸರ್ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಹಾಗಂತ ಈಗ ನಾನು ಒಂದಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ನಿಮ್ಗೆ ಹೇಳಿದೆ. ಹಾಗಂದ ಮಾತ್ರಕ್ಕೆ ಇವ್ರುಗಳಿಗೆ ಮಾತ್ರ ಬರುತ್ತೆ ಅಂತಿಲ್ಲ. ಅಂದರೆ ಈ ಒಬಿಸಿಟಿ ಇರೋರಿಗೆ ಅಥವಾ ಮಕ್ಕಳಾಗದೇ ಇರೋರಿಗೆ ಅಥವಾ ಎದೆ ಹಾಲು ಉಣಿಸ್ದೇ ಇರೋರಿಗೆ ಇಂಥವ್ರಿಗೆ ಮಾತ್ರ ಬರುತ್ತೆ ಅಥವಾ ಅವ್ರ ಫ್ಯಾಮಿಲಿಲಿ ಇತ್ತಂತೆ ಅವ್ರಿಗೆ ಮಾತ್ರ ಬರುತ್ತೆ ಅಂತಲ್ಲ, ಅವ್ರಿಗೆ ಬರೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ 50% ಅಂದರೆ ಈಗ 100 ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಬಂದಿದ್ದರೆ ಆ 50 ಮಹಿಳೆಯರಿಗೆ ಇದು ಯಾವುದೇ ರೀತಿಯ, ನಾನೀಗ ಏನೊಂದು 4-5 ರಿಸ್ಕ್ ಫ್ಯಾಕ್ಟರ್ಸ್ ನಿಮ್ಗೆ ಹೇಳಿದ್ನಲ್ಲ, ಅದು ಯಾವುದೇ ರೀತಿಯ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರೋದಿಲ್ಲ. ಯಾವುದೇ ರೀತಿಯ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದೆ ಅಂತಹ ಒಂದು ಮಹಿಳೆಗೂ ಕೂಡ ಸ್ತನ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಸ್ತನ ಕ್ಯಾನ್ಸರ್ದು ಏನು ಲಕ್ಷಣಗಳು, ಯಾವಾಗ ನಾವು ವೈದ್ಯರನ್ನು ಹೋಗಿ ಕಾಣಬೇಕು ಅಂತ ನೋಡಿದಾಗ ಏನಾಗುತ್ತೆ ಸ್ತನ ಕ್ಯಾನ್ಸರಲ್ಲಿ ಅಂತಂದರೆ, ಸ್ತನದ ಆಕಾರದಲ್ಲಿ ಅದನ್ನು ಹೇಗೆ ನಾವು ಗೊತ್ತು ಮಾಡ್ಕೊಳ್ಳೋದು, ಅದ್ರ ಲಕ್ಷಣಗಳೇನು ಅಂತಂದಾಗ, ಒಂದು ಸ್ತನದ ಗಾತ್ರದಲ್ಲಿ ವ್ಯತ್ಯಾಸ ಆಗ್ಬೋದು, ಸ್ತನದ ಆಕಾರದಲ್ಲಿ ವ್ಯತ್ಯಾಸ ಆಗ್ಬೋದು, ಮತ್ತು ಸ್ತನದಲ್ಲಿ ಅಥವಾ ಕಂಕಳಲ್ಲಿ ಅಥವಾ ಕುತ್ತಿಗೆ ಭಾಗದಲ್ಲಿ ಏನಾದರೂ ಗಂಟುಗಳ ಥರ ಫೀಲ್ ಆಗ್ಬೋದು, ಗೆಡ್ಡೆಗಳ ಥರ ಫೀಲ್ ಆಗ್ಬೋದು. ಆಮೇಲೆ ಸ್ತನದ ಮೇಲೆ ಏನು ಚರ್ಮ ಇರುತ್ತೆ ಅದರಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಳ್ಳೋದು, ಅಲ್ಲಿ ರೆಡ್ ಅನಿಸೋದು, ಅಂದರೆ ಕೆಂಪಾಗಿ ಕಾಣಿಸೋವಂಥದ್ದು, ಚರ್ಮ ದಪ್ಪ ಆಗಿದೆ ಅಂತ ಅನಿಸೋದು, ಮತ್ತು ಇನ್ನೊಂದು ಆರೆಂಜ್ ಪೀಲ್ ಅಪಿಯರೆನ್ಸ್ ಅಂತ ಹೇಳ್ತೀವಿ. ಈ ಕಿತ್ತಳೆ ಹಣ್ಣು ಸಿಪ್ಪೆ ಹೇಗಿರುತ್ತೆ ಗುಳಿ ಗುಳಿಯಾಗಿ ಹೇಗೆ ಕಾಣಿಸುತ್ತೆ ಆ ಥರ ಸ್ತನದ ಮೇಲಿನ ಚರ್ಮ ಕಂಪ್ಲೀಟಾಗಿ ಇಲ್ದಿದ್ರು ಯಾವುದೋ ಒಂದು ಭಾಗದಲ್ಲಿ ಅದು ಗುಳಿ ಗುಳಿಯಾಗಿ ಕಾಣಿಸ್ಬೋದು, ಅಥವಾ ಅದ್ರ ಮೇಲೆ ಇರ್ತಕ್ಕಂತಹ ವೇನ್ಸ್ ಎದ್ದಾಗಿ ಬ್ಲೂಯಿಶ್ ಆಗಿ ಕಾಣಿಸೋಂಥದ್ದು ಇರ್ಬೋದು. ಸೊ ಈ ಥರ ಚರ್ಮದಲ್ಲೂ ಕೂಡ ವ್ಯತ್ಯಾಸಗಳು ಕಾಣಿಸ್ಬೋದು. ಮತ್ತು ಈ ಮೊಲೆ ತೊಟ್ಟು ಅಥವಾ ನಿಪ್ಪಲಲ್ಲೂ ಕೂಡ ಚೇಂಜಸ್, ಅಂದರೆ ಈಗ ಸಾಮಾನ್ಯವಾಗಿ ಹೊರಗಿರೋಂಥ ನಿಪ್ಪಲ್ಲು ಮೊದಲು ನಾರ್ಮಲ್ ಆಗಿತ್ತು, ಈಗ ಅದು ಒಳಗಡೆ ಎಳ್ಕೊಂಡಂಗಾಗಿದೆ ಅಂತ ಏನಾದರೂ ಇದ್ದರೆ, ಅಥವಾ ಅದರಲ್ಲಿ ಏನಾದರೂ ಒಂದು ಸ್ರವಿಕೆ ಇದ್ದರೆ, ಏನಾದರೂ ಡಿಸ್ಚಾರ್ಜ್ ಥರ, ಅದು ಯೂಶ್ವಲಿ ಡರ್ಟಿ ರೆಡ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ, ರಕ್ತಸ್ರಾವ ಥರದ್ದೇನಾದರೂ ಆಗ್ತಿದ್ರೆ ಅಥವಾ ಬೇರೆ ಯಾವುದೇ ಥರದ್ದು ಒಂದು ಡಿಸ್ಚಾರ್ಜ್ ಇದ್ದರೂ ಕೂಡ ಸ್ತನ ಕ್ಯಾನ್ಸರ್ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಂದ ಮಾತ್ರಕ್ಕೆ ಈಗ ನಾನು ಏನು ಲಕ್ಷಣಗಳು ಹೇಳಿದ್ನಲ್ಲ, ಸ್ತನದಲ್ಲಿ ಗೆಡ್ಡೆಗಳು ಇರ್ಬೋದು ಅಂತ, ಹಾಗಿದ್ದ ಕಾರಣಕ್ಕೆ ಎಲ್ಲ ಗೆಡ್ಡೆಗಳು ಕೂಡ ಕ್ಯಾನ್ಸರ್ ಗೆಡ್ಡೆಗಳಾಗಿರೋದಿಲ್ಲ. ಸಾಮಾನ್ಯವಾಗಿ ಇನ್ನೊಂದು ಫೈಬ್ರಾಯ್ಡಿನೋಮಾ ಅಂತಲೂ ಹೇಳ್ತೀವಿ, ಅದು ಕೂಡ ಕಾಮನ್ ಆಗಿ ಸ್ತನದಲ್ಲಿ ಕಂಡುಬರುತ್ತೆ. ಸೊ ಯಾವುದೇ ಒಂದು ಸ್ತನದಲ್ಲಿ ಗೆಡ್ಡೆ ಇದ್ದರೆ ಒಂದು 80% ಕೇಸಸ್ಸಲ್ಲಿ ಅದು ತೊಂದರೆ ಇಲ್ಲದೇ ಇರೋವಂತಹ ಗೆಡ್ಡೆನೇ ಆಗಿರುತ್ತೆ. ಒಂದು 20% ಕೇಸಲ್ಲಿ ಮಾತ್ರ ಅದು ಕ್ಯಾನ್ಸರ್ ಗೆಡ್ಡೆ ಆಗಿರುತ್ತೆ. ಸೊ ಯಾವುದೇ ಒಂದು ಗೆಡ್ಡೆ ಇದ್ದ ತಕ್ಷಣ ಅದು ಕ್ಯಾನ್ಸರ್ ಅಂತ ಭಯ ಪಡಬೇಕಾಗಿಲ್ಲ. ಸೊ ಆ ಥರದ್ದು ಏನಾರು ಒಂದು ಸಮಸ್ಯೆ ಇದ್ದಾಗ ವೈದ್ಯರನ್ನು ಕಂಡಾಗ ಅವರು ಅದಕ್ಕೆ ಸೂಕ್ತ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಅದು ಕ್ಯಾನ್ಸರ್ ಗೆಡ್ಡೆನ ಅಥವಾ ಕ್ಯಾನ್ಸರ್ ಅಲ್ಲದೇ ಇರೋ ಗೆಡ್ಡೆನ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಇದು ಸ್ತನ ಕ್ಯಾನ್ಸರ್ ಇದ್ದಾಗ ಕಾಣೋಂತಹ ಲಕ್ಷಣಗಳು ಅಂತ ಹೇಳ್ಬೋದು. ಈ ಸ್ತನ ಕ್ಯಾನ್ಸರ್ದು ನಾನು ಏನೊಂದು ಅಡ್ವಾಂಟೇಜ್ ಅಂತಂದರೆ, ಸ್ತನ ಅಂತಕ್ಕಂಥದ್ದು ನಮ್ಮ ದೇಹದ ಹೊರಭಾಗದಲ್ಲಿ ಇರ್ತಕ್ಕಂತಹ ಒಂದು ಅಂಗ. ಇದರಲ್ಲಿ ಏನೇ ಒಂದು ವ್ಯತ್ಯಾಸಗಳಾದ್ರೂ, ಏನೇ ಒಂದು ಚೇಂಜಸ್ ಆದ್ರೂ ನಾವು ಅದನ್ನು ಸುಲಭವಾಗಿ ಗುರುತಿಸ್ಬೋದು.
ಈಗ ಬೇರೆ ಅಂಗಾಂಗಗಳಲ್ಲಿ ಏನೇ ವ್ಯತ್ಯಾಸ ಆದರೂ ಅದು ನಮ್ಮ ದೇಹದಲ್ಲಿ ನಮಗೆ ರೋಗ ಲಕ್ಷಣಗಳಾಗಿ ಕಾಣಿಸ್ಕೊಳ್ಳೋತ್ತಿಗೆ ಬಹಳ ಲೇಟ್ ಆಗಿರುತ್ತೆ. ಬಟ್ ಆದರೆ ಸ್ತನ ಅನ್ನೋದು ಹಾಗಲ್ಲ. ಅದರಲ್ಲಿ ಏನೇ ವ್ಯತ್ಯಾಸ ಆದರೂ ಅದನ್ನು ನಾವು ನೋಡ್ಬೋದು, ಸ್ಪರ್ಶಿಸಿ ಅದರಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ ಅಂತ ನೋಡ್ಬೋದು. ಸೊ ಹಾಗಾಗಿ ಈ ಸ್ತನ ಕ್ಯಾನ್ಸರ್ ಅಂತಕ್ಕಂಥದ್ದು ನಾವು ಬಹಳ ಬೇಗನೆ ನಾವು ಪತ್ತೆ ಹಚ್ಬೋದು. ಅಂದರೆ ಅರ್ಲಿ ಸ್ಟೇಜಸ್ಸಲ್ಲೇ, ಪ್ರಾಥಮಿಕ ಹಂತದಲ್ಲೇ ಪತ್ತೆ ಹಚ್ಬೋದು. ಅದನ್ನು ಪತ್ತೆ ಹಚ್ಚಿ ಆ ಸಮಯದಲ್ಲೇ ನಾವು ಚಿಕಿತ್ಸೆಯನ್ನು ಪಡೆದ್ರೆ ಸ್ತನ ಕ್ಯಾನ್ಸರ್ನ ಆಲ್ಮೋಸ್ಟ್ 90% ಅದರಿಂದ ಗುಣಮುಖರಾಗ್ಬೋದು. ಸೊ ಸರ್ವೈವಲ್ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಒಬ್ಬರು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಅರ್ಲಿ ಸ್ಟೇಜಲ್ಲಿ ನಾವು ಡಯಾಗ್ನೋಸಿಸ್ ಮಾಡಿದ್ರೆ ಅದರಿಂದ ಅವರು ಟ್ರೀಟ್ಮೆಂಟ್ ಪಡ್ಕೊಂಡು ಅವರು ಸರ್ವೈವ್ ಆಗೋ ಚಾನ್ಸಸ್ಸು ತುಂಬಾ 90% ಅಷ್ಟು ಇರುತ್ತೆ. ಸೊ ಹಾಗಾದರೆ ಈ ಸ್ತನ ಕ್ಯಾನ್ಸರ್ನ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ನ ನಾವು ಹೇಗೆ ಅರ್ಲಿ ಸ್ಟೇಜಸ್ಸಲ್ಲೇ ಅದನ್ನು ಪತ್ತೆ ಹಚ್ಚೋದು ಅಂದಾಗ ಒಂದು 3 ಬರುತ್ತೆ. ಒಂದು ಸ್ವಯಂ ಸ್ತನ ಪರೀಕ್ಷೆ ಅಥವಾ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಇನ್ನೊಂದು ಕ್ಲಿನಿಕಲ್ ಎಕ್ಸಾಮಿನೇಷನ್, ಅಂದರೆ ತಜ್ಞ ವೈದ್ಯರಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೋವಂಥದ್ದು. ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಅಥವಾ ಮ್ಯಾಮೋಗ್ರಾಮ್ ಅಂತ ಮಾಡಿಸೋವಂಥದ್ದು. ಸೊ ಅದರಲ್ಲಿ ಮೊದಲಿಗೆ ನಾನು ನಿಮಗೆ ಸ್ವಯಂ ಸ್ತನ ಪರೀಕ್ಷೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಸ್ವಯಂ ಸ್ತನ ಪರೀಕ್ಷೆ ಯಾರು ಮಾಡ್ಕೊಳ್ಬೇಕು ಅಂತಂದರೆ 20 ವರ್ಷ ಮೇಲ್ಪಟ್ಟ ಎಲ್ಲ ಯುವತಿಯರು, ಮಹಿಳೆಯರು ಮಾಡ್ಕೊಳ್ಬೇಕು. ಮುಟ್ಟು ನಿಂತ ನಂತರ ಮಾಡ್ಕೊಳ್ಬೇಕಾ? ಹೌದು, ಮುಟ್ಟು ನಿಂತ ನಂತರವೂ ಕೂಡ ಮಾಡ್ಕೊಳ್ಬೇಕು. ಸೊ ಪ್ರತಿಯೊಬ್ಬರು 20 ವರ್ಷ ಮೇಲ್ಪಟ್ಟವರು ಈ ಸ್ವಯಂ ಸ್ತನ ಪರೀಕ್ಷೆ ಮಾಡ್ಕೊಳ್ಬೇಕು. ಎಷ್ಟು ದಿನಗಳಿಗೊಮ್ಮೆ ಅಂದರೆ ಪ್ರತಿ ತಿಂಗಳು ಮಾಡ್ಕೊಳ್ಬೇಕು. ಸೊ ಮುಟ್ಟಾಗ್ತಾ ಇರೋಂಥವ್ರು ಮುಟ್ಟು ನಿಂತ ನಂತರ ಒಂದು 7ನೇ ದಿನನೋ 8ನೇ ದಿನನೋ ಅದನ್ನು ಮಾಡ್ಕೊಳ್ಬೇಕು. ಸೊ ಯಾಕಂದರೆ ಆ ಸಮಯದಲ್ಲಿ ಇದಕ್ಕೆ ಸ್ತನದ ಯಾವುದೇ ಒಂದು ಪೇನ್ ಇರೋದಿಲ್ಲ ಅಥವಾ ಡಿಸ್ಕಂಫರ್ಟ್ ಅಂತ ಅನಿಸೋದಿಲ್ಲ. ಸೊ ಪೀರಿಯಡ್ಸ್ ಆದ ನಂತರ ಅದನ್ನು ಪರೀಕ್ಷೆಯನ್ನು ಮಾಡ್ಕೊಳ್ಬೇಕು. ಮುಟ್ಟು ನಿಂತ ಋತುಬಂಧ ಆಗಿರತಕ್ಕಂಥ ಮಹಿಳೆಯರು ಏನು ಮಾಡಬೇಕು, ತಿಂಗಳಲ್ಲಿ ಯಾವ್ದಾದ್ರು ಒಂದು ದಿನಾನ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಇವತ್ತು January 4th ಅಂದರೆ ಪ್ರತಿ ತಿಂಗಳು 4ನೇ ತಾರೀಕು ಅಂತನೋ ಅಥವಾ ಮೊದಲನೇ ಭಾನುವಾರ ಅಂತನೋ ಸೊ ಒಂದು ದಿನಾನ ನಿಗದಿಪಡಿಸ್ಕೊಂಡು ಪ್ರತಿ ತಿಂಗಳು ಅವರ ಸ್ತನವನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ಸೊ ಇದು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಿ. ಫಸ್ಟ್ ಅದನ್ನು ಗಮನಿಸ್ತಕ್ಕಂಥದ್ದು. ಒಂದು ಕನ್ನಡಿಯ ಮುಂದೆ ನಿಂತ್ಕೊಂಡು ಒಳ ಉಡುಪುಗಳನ್ನೆಲ್ಲ ತೆಗೆದು ಬ್ರೆಸ್ಟನ್ನು, ಸ್ತನವನ್ನು ಗಮನಿಸಬೇಕು. ಸೊ ಗಮನಿಸಿದಾಗ ಏನು ಅಂತಂದರೆ ಅದರ ಆಕಾರದಲ್ಲಿ ಅಥವಾ ಗಾತ್ರದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅನ್ನೋದನ್ನು ನೋಡಬೇಕು. ಸಾಮಾನ್ಯವಾಗಿ ಸಹಜವಾಗಿ ಮಹಿಳೆಯರಿಗೆ ಕೆಲವೊಮ್ಮೆ ಗಾತ್ರದಲ್ಲಿ ವ್ಯತ್ಯಾಸ ಇರುತ್ತೆ. ಒಂದು ಸ್ತನವಿದ್ದಂಗೆ ಎಡಸ್ತನವಿದ್ದಂಗೆ ಬಲಸ್ತನ ಇಲ್ಲದೆ ಇರ್ಬೋದು. ಗಾತ್ರದಲ್ಲಿ, ಆಕಾರದಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ನೀವು ಇದನ್ನು ಪ್ರತಿ ತಿಂಗಳು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ತನದ ಒಂದು ಆಕಾರ ಏನಿದೆ, ಸಹಜವಾಗಿ ಏನಿದೆ ಅಥವಾ ಗಾತ್ರದಲ್ಲಿ ಹೇಗಿದೆ ಅನ್ನೋದು ನಿಮಗೆ ಚೆನ್ನಾಗಿ ಪರಿಚಯ ಇರುತ್ತೆ. ಸೊ ಏನೇ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಕೂಡ ನೀವು ಅದನ್ನು ತಕ್ಷಣವೇ ಪತ್ತೆ ಹಚ್ಚಲು ಕೂಡ ಈಸಿ ಆಗುತ್ತೆ. ಸೊ ಫಸ್ಟ್ ಗಾತ್ರದಲ್ಲಿ ಅಥವಾ ಆಕಾರದಲ್ಲಿ ಸ್ತನದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅನ್ನೋದನ್ನು ಒಂದು ಒಳ್ಳೆ ಬೆಳಕಿರೋ ಕೊಠಡಿಯಲ್ಲಿ ಕನ್ನಡಿ ಮುಂದೆ ನಿಂತು ಪರೀಕ್ಷೆ ಮಾಡ್ಕೊಳ್ಬೇಕು. ನಂತರದಲ್ಲಿ ಸ್ತನದ ಚರ್ಮದ ಮೇಲೆ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋದನ್ನು ಗಮನಿಸಬೇಕು. ನಾನು ಆಗಲೇ ಹೇಳ್ದಂಗೆ ಏನಾದರೂ ರೆಡ್ನೆಸ್ ಇದೆಯಾ ಅಥವಾ ಸ್ಕಿನ್ ತಿಕ್ಕಾದಾಗ ಥರ ಅನ್ನಿಸ್ತಾ ಇದೆಯಾ ಅಥವಾ ವೇನ್ಸ್ ಏನಾದರೂ ಪ್ರಾಮಿನೆಂಟಾಗಿ ಎದ್ದು ಕಾಣಿಸ್ತಾ ಇದೆಯಾ ಅಥವಾ ಕಿತ್ತಳೆ ಹಣ್ಣಿನ ಸಿಪ್ಪೆನಲ್ಲಿ ಆ ಥರದ್ದು ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋದು ನೋಡಬೇಕು. ಮತ್ತು ಮೊಲೆ ತೊಟ್ಟಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ, ಒಳ ಹೊಕ್ಕಂಗೆ ಏನಾದ್ರು ಅನ್ನಿಸ್ತಿದೆಯಾ ಅನ್ನೋದನ್ನು ಗಮನಿಸಬೇಕು. ನಂತರ ಫಸ್ಟು ಕೈಗಳನ್ನ ಹೀಗೆ ಇಟ್ಕೊಂಡು ನೀವು ಅಬ್ಸರ್ವ್ ಮಾಡಿರ್ತೀರ. ನಂತರದಲ್ಲಿ ಕೈನ ಎತ್ತಿ ನೋಡಬೇಕು. ಸೊ ಸಾಮಾನ್ಯವಾಗಿ ಏನು, ಕೈಗಳನ್ನ ಎತ್ತಿದಾಗ ಎರಡೂ ಸ್ತನಗಳು ಕೂಡ ನಮ್ಮ ಕೈ ಮೂಮೆಂಟ್ ಜೊತೆಗೆ ಮೇಲಕ್ಕೆ ಹೀಗೆ ಬರುತ್ತೆ. ಬಟ್ ಏನಾದರೂ ಕ್ಯಾನ್ಸರ್ ಗೆಡ್ಡೆಗಳಿದ್ದು ಅದು ಏನಾಗುತ್ತೆ, ಯೂಶ್ವಲಿ ಕ್ಯಾನ್ಸರ್ ಗೆಡ್ಡೆ ದೊಡ್ಡದಾದಂಥ ಸಂದರ್ಭದಲ್ಲಿ ಅದು ನಮ್ಮ ಚೆಸ್ಟ್ ವಾಲ್ಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಆವಾಗೇನಾಗುತ್ತೆ, ಹೀಗೆ ಕೈ ಎತ್ತಿದಾಗ ಅದು ಈಸಿಯಾಗಿ ಬ್ರೆಸ್ಟ್ ಮೂವ್ ಆಗೋದಿಲ್ಲ. ಸೊ ಫ್ರೀಲಿ ಮೂವಬಲ್ ಇರೋದಿಲ್ಲ. ಸೊ ಅದು ಕೂಡ ಒಂದು ವ್ಯತ್ಯಾಸವನ್ನು ಏನಾದರೂ ಇದೆಯಾ ಅನ್ನೋದನ್ನು ಗಮನಿಸ್ಬೋದು. ನಂತರದಲ್ಲಿ ನೀವು ಮುಟ್ಟಿ ಪರೀಕ್ಷೆ ಮಾಡ್ಕೊಳ್ಬೇಕು. ಸೊ ಹೇಗೆ ಅಂತಂದರೆ ಎಡ ಸ್ತನವನ್ನು ಪರೀಕ್ಷೆ ಮಾಡೋತ್ತಿಗೆ ನಮ್ಮ ಬಲಗೈಯನ್ನು ಉಪಯೋಗಿಸ್ಕೊಳ್ಬೇಕು. ಬಲಸ್ತನವನ್ನು ಪರೀಕ್ಷೆ ಮಾಡೋತ್ತಿಗೆ ಎಡಗೈಯಲ್ಲಿ ಮಾಡ್ಕೊಳ್ಬೇಕು. ಸೊ ಈ ಒಂದು 3 ಬೆರಳೇನಿದೆ, ಈ 3 ಬೆರಳಲ್ಲಿ ನಾವು ಪರೀಕ್ಷೆಯನ್ನು ಮಾಡಬೇಕು. ಮುಟ್ಟಿ ನೋಡಿ ಪರೀಕ್ಷಿಸಬೇಕು. ತೀರಾ ತುದಿಲೂ ನೋಡಬಾರ್ದು, ತೀರಾ ಹಿಂಗೆ ಬುಡದಲ್ಲ, ಈ ಮಧ್ಯಭಾಗದಲ್ಲಿ ಸ್ತನವನ್ನು ಮುಟ್ಟಿ ನಾವು ಪರೀಕ್ಷೆ ಮಾಡಬೇಕಾಗತ್ತೆ. ಸೊ ಹೇಗೆ ಅಂತಂದರೆ, ಸೊ ಫಸ್ಟು ಹೀಗೆ ವೃತ್ತಾಕಾರವಾಗಿ ಹೀಗೆ ನೋಡಬೇಕಾಗತ್ತೆ. ಹಿಂಗೆ ಒಳಗಡೆ ಹಿಂಗೆ ಪ್ರೆಸ್ ಮಾಡಬೇಕು. ಈ ಥರ ಹೀಗೆ ಪ್ರೆಸ್ ಮಾಡಿ ಈ ಥರ ಸುತ್ತಕ್ಕೂ ಹೀಗೆ 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 ಫಸ್ಟು ಹತ್ತಿರದಲ್ಲಿ ಹಿಂಗೆ ಪ್ರೆಸ್ ಮಾಡಿ ಈ ಥರ ನೋಡ್ತೀರಾ, ಹೀಗೆ ಈ ಥರ. ನಂತರ ಹೀಗೆ ವೃತ್ತಾಕಾರವಾಗಿ
ಈ ಥರ ಹೀಗೆ ಹೀಗೆ ಪ್ರೆಸ್ ಮಾಡ್ತಾ ನೋಡಬೇಕು. ಹೀಗೆ ಹಿಡಿದು ನೋಡಬಾರ್ದು. ಹೀಗೆ ಹಿಡಿದು ನೋಡಿದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಸ್ತನದಲ್ಲಿ ಏನು ಟಿಶ್ಯೂ ಇರುತ್ತಲ್ಲ ಅದು ನಮ್ಮ ಕೈಗೆ ಸಿಕ್ಕಿದ್ರೂ ಕೂಡ ಅದು ಗಂಟಿದೆ, ಗೆಡ್ಡೆ ಇದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಥರ ಹೀಗೆ ನಾವು ಮುಟ್ಟಿ ನೋಡಬಾರ್ದು. ಸೊ ಈ ಥರ ಹೀಗೆ ಮುಟ್ಟಿ 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 ಏನಾದ್ರು ಗಂಟಿದೆಯಾ ಅನ್ನೋದನ್ನು ಫೀಲ್ ಮಾಡಬೇಕು. ಫಸ್ಟು ಸ್ತನವನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ನಂತರದಲ್ಲಿ ಕಂಕಳ ಭಾಗದಲ್ಲಿ ಏನಾದರೂ ಗೆಡ್ಡೆಗಳಿದೆಯಾ ಅನ್ನೋದನ್ನು ನೋಡಬೇಕು. ನಂತರದಲ್ಲಿ ಈ ಕಾಲರ್ ಬೋನ್ ಅಂತ ಹೇಳ್ತೀವಿ, ಅದರ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಏನಾದರೂ ಗಂಟಿದೆಯಾ ಅನ್ನೋದನ್ನು, ಕುತ್ತಿಗೆ ಭಾಗನ ಪರೀಕ್ಷೆ ಮಾಡ್ಕೊಳ್ಬೇಕು. ಸೊ ಅದಾದ ನಂತರ ಮೊಲೆ ತೊಟ್ಟನ್ನು ಪರೀಕ್ಷೆ ಮಾಡಿ ನೋಡಬೇಕು. ಮೊಲೆ ತೊಟ್ಟನ್ನು ಹೀಗೆ ಪ್ರೆಸ್ ಮಾಡಿ ಯಾವುದೇ ರೀತಿಯ ಏನಾದರೂ ಸ್ರವಿಕೆ ಇದೆಯಾ, ಏನಾದರೂ ಡಿಸ್ಚಾರ್ಜ್ ಇದೆಯಾ ಅನ್ನೋದನ್ನು ಗಮನಿಸಬೇಕು. ಸೊ ಈ ಥರದ್ದು ಏನೇ ಒಂದು ಕಂಡು ಬಂದರೆ ತಕ್ಷಣವೇ ವೈದ್ಯರನ್ನು ಕಾಣಬೇಕು. ಸೊ ಇದನ್ನು ಹೇಗೆ ಅಂತಂದರೆ, ಫಸ್ಟು ಆ್ಯಕ್ಚುಲಿ ನಿಂತ್ಕೊಂಡು ಮಾಡಬೇಕು. ಒಂದು ಕೈನ ಹೀಗೆ ಇಟ್ಕೊಂಡು ಸ್ವಲ್ಪ ಮುಂಭಾಗಕ್ಕೆ ಹೀಗೆ ಬಗ್ಗಿ ಅದನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ನಂತರದಲ್ಲಿ ಮಲಗಿ ಕೂಡ ಮಾಡ್ಬೋದು. ಕೈನ ತಲೆ ಹಿಂಭಾಗಕ್ಕೆ ತೊಗೊಂಡು ಮಲಗಿ ನಾನೀಗ ಹೇಗೆ ಹೇಳಿಕೊಟ್ಟೆ ಆ ಥರ ಒಂದು ಪರೀಕ್ಷೆಯನ್ನು ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಏನೇ ಒಂದು ವ್ಯತ್ಯಾಸ ಬಂದರೂ ತಕ್ಷಣವೇ ವೈದ್ಯರನ್ನು ಕಾಣಬೇಕು. ಅವರು ಬೇಕಾದರೆ ಅದಕ್ಕೆ ಸ್ಕ್ಯಾನ್ ಮಾಡಿಸ್ತಾರೆ, ಅಥವಾ ಕೆಲವೊಮ್ಮೆ ಸೂಜಿ ಪರೀಕ್ಷೆ ಹೇಳ್ತಾರೆ, ಅಥವಾ ಬಯೋಪ್ಸಿ ಹೇಳ್ತಾರೆ, ಅಥವಾ ಅದು ಏನು ಅಂತ ನೋಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ತಜ್ಞ ವೈದ್ಯರಿಂದ ಪರೀಕ್ಷೆ ಮಾಡ್ಕೊಳ್ಳೋದು. ಇದನ್ನು ವರ್ಷಕ್ಕೊಮ್ಮೆ ಆದರೂ ನೀವು ಮಾಡಿಸ್ಕೊಳ್ಬೇಕು. ಯಾಕಂತಂದರೆ ನೀವು ಪ್ರತಿ ತಿಂಗಳು ನೀವು ಮಾಡಿರ್ತೀರ. ಸೊ ನಿಮಗಿಂತ ಅವರು ಈ ವಿಷಯದಲ್ಲಿ ಪರಿಣಿತಿಯನ್ನು ಪಡೆದಿರ್ತಾರೆ. ಸೊ ಹಾಗಾಗಿ ತಜ್ಞ ವೈದ್ಯರನ್ನು ವರ್ಷಕ್ಕೊಮ್ಮೆ ನೀವು ಭೇಟಿ ಮಾಡಿ, ನೀವು ಯಾವುದೇ ಬೇರೆ ಕಾರಣಕ್ಕೆ ಹೋಗಿರ್ಬೋದು, ಫಿಸಿಷಿಯನ್ ಇರ್ಬೋದು, ಇಲ್ಲಾಂದರೆ ಗೈನಕಾಲಜಿಸ್ಟ್ ಇರ್ಬೋದು, ಇಲ್ಲಾಂದರೆ ಕ್ಯಾನ್ಸರ್ ತಜ್ಞರಿರ್ಬೋದು. ಸೊ ನೀವು ಬೇರೆ ಕಾರಣಕ್ಕೆ ಮಾಡಿದಾಗಲೂ ಒಂದು ಜನರಲ್ ಎಕ್ಸಾಮಿನೇಷನಿಗೆ ಫಿಸಿಷಿಯನ್ ಹತ್ರ ಹೋಗಿರ್ತೀರ, ಫೀವರ್ ಇರುತ್ತೆ. ಸೊ ಆ ಸಮಯದಲ್ಲಿ ನಾನು 1 ವರ್ಷ ಆಗಿದೆ ಅಂತಂದರೆ ವೈದ್ಯರು ಮಾಡಿಕೊಡ್ತಾರೆ. ಸೊ ಈ ಥರ ನೀವು ಒಂದು ವರ್ಷಕ್ಕೊಮ್ಮೆ ಆದರೂ ಒಬ್ಬರು ವೈದ್ಯರಿಂದ ಪರೀಕ್ಷೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಸಣ್ಣ ರೀತಿ ವ್ಯತ್ಯಾಸ ಆದರೂ ಕೂಡ ಅದನ್ನು ಅವರು ಕಂಡುಹಿಡಿತಾರೆ. ಇನ್ನೊಂದೇನು ಅಂದರೆ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ. ಇದು ಒಂದು ಸ್ತನದ ಎಕ್ಸ್ರೇ ಥರ. ಸೊ ಈ ಮ್ಯಾಮೋಗ್ರಾಮ್ನ ಆ್ಯಕ್ಚುಲಿ ರೆಕಮೆಂಡೆಡ್ ಏನು ಅಂದರೆ 40 ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರು ಕೂಡ ವರ್ಷಕ್ಕೊಂದು ಸತಿ ಮಾಡಿಸ್ಕೊಳ್ಳೇಬೇಕು ಅಂತ. ಸೊ ಆ ಥರ ಹೇಳ್ತಾರೆ. ಬಟ್ ಅಟ್ಲೀಸ್ಟ್ 2 ವರ್ಷಕ್ಕೊಮ್ಮೆ ಆದ್ರೂ ಈ ಮ್ಯಾಮೋಗ್ರಾಮ್ನ ಮಾಡಿಸ್ಕೊಳ್ಳೋದ್ರಿಂದ ಈಗ ನಮ್ಮ ಕೈಗೆ ಸಿಗದೇ ಇರ್ತಕ್ಕಂತಹ ಸಣ್ಣ ಸಣ್ಣ ಗಂಟುಗಳು ಅಥವಾ ಗೆಡ್ಡೆಗಳು ಏನಿರ್ತವೆ ಅಥವಾ ವ್ಯತ್ಯಾಸಗಳಿರ್ತವೆ ಅದು ಈ ಒಂದು ಎಕ್ಸ್ರೇ ಮ್ಯಾಮೋಗ್ರಾಮಲ್ಲಿ ಗೊತ್ತಾಗುತ್ತೆ. ಸೊ ಇದನ್ನು ಕೂಡ 40 ವರ್ಷ ಮೇಲ್ಪಟ್ಟ ಎಲ್ಲ ಹೆಣ್ಮಕ್ಳು ಮಾಡಿಸ್ಕೊಳ್ಬೇಕು. ಸೊ ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ನಾವು ಸ್ತನ ಕ್ಯಾನ್ಸರ್ನ ಪ್ರಾಥಮಿಕ ಹಂತದಲ್ಲೇ ಪತ್ತೆ ಹಚ್ಬೋದು, ಮತ್ತು ತಕ್ಷಣವೇ ಒಂದು ಚಿಕಿತ್ಸೆಯನ್ನು ಕೂಡ ಪಡೀಲಿಕ್ಕೆ ಹೆಲ್ಪ್ ಆಗುತ್ತೆ.